ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮನ್ನು ಇವತ್ತು ತುಂಬ ನ್ಯೂ ಪ್ರೋಟೀನ್ ಇರೋದು ರೆಸಿಪಿ ತರ್ತಾಯಿದ್ದೀನಿ. ಈ ರೆಸಿಪಿ ಹೆಸರು ಚಪಾತಿ ಇಲ್ಲ ಅಂದರೆ ಪರಾಟನೂ ಅನ್ಬೋದು. ಈ ರೆಸಿಪಿ ತಿಂದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಮನೆಯಲ್ಲಿ ಟಿಫಿನ್ ಅಂತ ಮಾಡ್ತಾಯಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ನೋಡ್ಕೊಂಡು ಬರೋಣ ಏನೇನು ಹತ್ತದೆ ಅಂತ. ಇದು ಜೋಳದ ಹಿಟ್ಟು ಫ್ರೆಂಡ್ಸ್, ಮತ್ತು ಇದು ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಹತ್ತೈತೆ, ಅದು ಲಾಸ್ಟಾಗಿ ಹಾಕ್ತೀವಿ. ಇದು ಎಲ್ಲ ಮಸಾಲೆ ಡಬ್ಬೆ, ಅರಿಶಿಣ ಎಲ್ಲನೂ ಹತ್ತದು. ಇದು ಮೆಂತಿ ಪಲ್ಯ, ಪಾಲಕ್ಕು, ತಪ್ಪಲು ಉಳ್ಳಾಗಡ್ಡಿ, ಮೆಣಸಿಕಾಯಿ ಎಲ್ಲಷ್ಟು ಹತ್ತೈತೆ ಫ್ರೆಂಡ್ಸ್. ಜೋಳದ ಹಿಟ್ಟು ಮತ್ತಂದರೆ ಗೋಧಿ ಹಿಟ್ಟು ಒಂದರಲ್ಲೇ ಹಾಕಿ ಬಿಡೋಣ. ಸೊ ಇವೆಲ್ಲ ಎರಡು ಮಿಕ್ಸ್ ಮಾಡಿ ತೊಗೊಳ್ಳೋಣ. ಮಿಕ್ಸ್ ಮಾಡಿದ್ಮ್ಯಾಗೆ ನಾವು ವೆಜಿಟೇಬಲ್ ಏನು ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್, ಪಾಲಕ್ಕು, ಮೆಂತಿ ಪಲ್ಯ ಮತ್ತು ತಪ್ಪಲು ಉಳ್ಳಾಗಡ್ಡಿ, ಮೆಣಸಿಕಾಯಿ ಇದು ಕಟ್ ಮಾಡಿಸ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇದು ಅಜ್ವಾಯನ್, ಇದಕ್ಕೆ ತಿಕ್ಕಿ ಹಾಕಿದರೆ ಕುಸ್ಕುಸಿತ್ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅಜ್ವಾಯನ್ ಹಾಕಿದ್ದಾರೆ ನೋಡಿರಿ. ಈ ರೆಸಿಪಿ ನಂದಲ್ಲ ಫ್ರೆಂಡ್ಸ್, ಇದು ನಮ್ಮಮ್ಮ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಂದರೆ ಜೀರಿಗೆ, ಇಲ್ಲಿ ಜೀರಿಗೆನೂ ಹಾಕ್ತಾಯಿದ್ದಾರೆ ಅಮ್ಮ. ಜೀರಿಗೆ ಹಾಕಿ ಬಿಡೋಣ. ಇವಾಗ ಇದರಲ್ಲಿ ಮೆಣಸಿಕಾಯಿ ಖಾರ ಹೋಗುತ್ತೆ, ಸೊ ಅದರಲ್ಲಿ ಅರಿಶಿಣ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ಅಮ್ಮ. ಇದರಲ್ಲಿ ಮೆಣಸಿಕಾಯಿ ಖಾರ ಹೋಗುತ್ತೆ ಅಂತ ಇದರಲ್ಲಿ ಖಾರ ಬೇಕಾದರೆ ಕೆಂಪು ಖಾರ ಹಾಕೋದಿಲ್ಲ, ನಿಮಗೆ ಇಷ್ಟ ಇದ್ದರೆ ನೀವು ಹಾಕೋಬೋದು. ನೆಕ್ಸ್ಟ್ ಅಂದರೆ ಪಾಲಕ್ ಚೆನ್ನಾಗಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್, ಸಣ್ಣಾಗಿ ಕಟ್ ಮಾಡ್ಕೋಬೇಕು, ಅಂದರೆ ಪರಾಟ ಇಲ್ಲಾಂದ್ರೆ ನಾವು ದಪಾಟಿ ಅಂತೀವಲ್ಲ ಅದು ಸರಿಯಾಗಿ ಬರಬೇಕು. ಇದು ಮೆಂತಿ ಪಲ್ಯ ಫ್ರೆಂಡ್ಸ್, ಇದನ್ನು ಕಟ್ ಮಾಡ್ಕೋತಾ ಇದ್ದಾರೆ ಅಮ್ಮ. ನೀವು ಮಾರ್ಕೆಟಲ್ಲಿ ಇವೆಲ್ಲ ತೊಗೊಂಬರ್ರಿ. ಇವಾಗ ಇದ್ರ ಪಲ್ಯ ಮಾಡಿದ್ರೆ ಫ್ರೆಂಡ್ಸ್ ಮನೆಯಲ್ಲಿ ಯಾರೂ ತಿನ್ನೋದಿಲ್ಲ, ಒಬ್ರಿಗಿದ್ರೆ ಒಬ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಈ ರೀತಿ ನೀವು ಪರಾಟ ಮಾಡಿಕೊಂಡು ಇಲ್ಲ ಅಂದರೆ ಈ ರೀತಿ ನೀವು ದಪಾಟಿ ಮಾಡಿಕೊಟ್ರೆ ಅದರೊಳಗೆ ನೀವು ಚಟ್ನಿ ಇಲ್ಲ ಅಂದರೆ ಹಾಗೆ ಕೊಟ್ಟರು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಅದರಲ್ಲಿ ಎಲ್ಲ ಪ್ರೋಟೀನು ಸಿಗುತ್ತೆ. ಸೊ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ, ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಆಗಿ ಹಾಕ್ಕೊಂಡ್ರು ನಡೀತದೆ. ಇದಕ್ಕೆ ಚೆನ್ನಾಗಿ ತೊಳಿಬೇಕು. ಆಮೇಲೆ ಅದಕ್ಕೆ ಇವಾಗ ಈ ಹಿಟ್ಟಲ್ಲಿ ಅಮ್ಮ ಉಪ್ಪು ಹಾಕೋತಾ ಇದ್ದಾರೆ. ರುಚಿಗೆ ತಪ್ಪು ನಾವು ಉಪ್ಪು ಹಾಕೊಳ್ಳೋಣ. ಇವಾಗ ತಪ್ಪಲು ಉಳ್ಳಾಗಡ್ಡಿ ತೊಗೊಂಡಾರೆ ಫ್ರೆಂಡ್ಸ್. ಈ ತಪ್ಪಲು ಉಳ್ಳಾಗಡ್ಡಿನೂ ಚೆನ್ನಾಗಿ ಸಣ್ಣಾಗಿ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಸಣ್ಣಾಗಿ ಕಟ್ ಮಾಡ್ಕೊಂಡ ಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿ ಇದು ಎಲ್ಲ ವೆಜಿಟೇಬಲ್ ಚೆನ್ನಾಗಿ ತೊಳ್ಕೊಂಡು ಬಿಡಬೇಕು ಫ್ರೆಂಡ್ಸ್. ನೋಡೋಣ. ಮತ್ತು ಹಿಟ್ಟಲ್ಲಿ ಅಮ್ಮ ಎಲ್ಲಷ್ಟು ಸರಿಯಾಗಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಇವಾಗ ಎಲ್ಲನೂ ಸರಿಯಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದಾರೆ. ಇದರ ಮೆಣಸಿಕಾಯಿನೂ ನೀವು ಬೇರೆ ರೀತಿಯಲ್ಲಿ ಅಂದರೆ ಸಣ್ಣಾಗಿ ಹೋಳಿ ಅದಕ್ಕೆ ಮಿಕ್ಸರ್ ಜಾರಲ್ಲಿ ಹಾಕೋಬೇಕು. ಸೊ ಈ ಉಳ್ಳಾಗಡ್ಡಿನೂ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್, ಇದನ್ನು ಟೇಸ್ಟ್ ಆಗುತ್ತೆ ಅಂತ. ಸಣ್ಣಾಗಿ ಹೋಳಿ ನೀವು ಈ ಉಳ್ಳಾಗಡ್ಡಿ ಹಾಕಿದ್ರೆ ಬಾಯಲ್ಲಿ ಬಂದ ಮೇಲೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಈ ಥರ ಎಲ್ಲನೂ ವೆಜಿಟೇಬಲ್ಸ್ ನೀವು ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇವಾಗ ಕೆಂಪು ಮೆಣಸಿಕಾಯಿ ಮತ್ತಂದರೆ ಹಸಿರು ಮೆಣಸಿಕಾಯಿ ಎರಡು ತೊಗೊಂಡು ಕಟ್ ಮಾಡಿ ಅವ್ರು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದಾರೆ. ಆವಾಗ ಅಲ್ಲಿ ಜೀರಿಗೆ ಮತ್ತಂದ್ರೆ ಉಪ್ಪೆ ಹಾಕ್ಕೊಂಡಾರೆ, ರೆಡಿ ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್. ಇವಾಗ ಈ ವೆಜಿಟೇಬಲ್ ಏನದೆ ಅಲ್ರಿ, ಇದು ಚೆನ್ನಾಗಿ ತೊಳೆದು ಆ ಹಿಟ್ಟಲ್ಲಿ ನಾವು ಹಾಕ್ಕೊಂಡು ಬಿಡಬೇಕು. ಚೆನ್ನಾಗಿ 2-3 ಸಾರಿ ತೊಳಿಬೇಕು. ನಾವು ಅಲ್ಲಿ ತೊಳ್ಕೊಂಡು ಇನ್ನೊಂದು ಸಲ ನಿಮ್ಗೆ ತೋರಿಸ್ಕೊಂಡು ತೊಳಿತಾ ಇದ್ದಾರೆ ಅಮ್ಮ ಫ್ರೆಂಡ್ಸ್. ಇದು ಈ ಥರ ಚೆನ್ನಾಗಿ ತೊಳೆದು ಗ್ರೀನ್ ಅಂತ ಹಾಕಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅಂದರೆ ನಾವು ಹೋಳಿಟ್ಟಿದ್ದು ಮೆಣಸಿಕಾಯಿ ನಾವು ಪೇಸ್ಟ್ ಮಾಡ್ಕೊಂಡು ತಂದಿದ್ದೀವಿ ಫ್ರೆಂಡ್ಸ್. ಈ ಥರ ನೀವು ನೋಡ್ಬೋದು. ಈ ಮೆಣಸಿಕಾಯಿ ಪೇಸ್ಟ್ ಏನಿದೆ ಈ ಹಿಟ್ಟಲ್ಲಿ ಹಾಕಬೇಕು ಫ್ರೆಂಡ್ಸ್. ಅದಕ್ಕೆ ನಾವು ಖಾರ ಹಾಕಿಲ್ಲ ಅಂದರೂ ನಡೀತಿದೆ. ಇದ್ರಾಗ 2 ಮೆಣಸಿಕಾಯಿ ಖಾರ ಇರುತ್ತೆ. ನೀವು ರುಚಿಗೆ ತಕ್ಕ ಖಾರ ಉಪ್ಪು ಹಾಕ್ಬೋದು. ನಿಮ್ಮ ಮನೆಯಲ್ಲಿ ಜಾಸ್ತಿ ಖಾರ ಉಣ್ತಿದ್ರೆ ನೀವು ಜಾಸ್ತಿ ಹಾಕ್ಬೋದು, ಮಕ್ಕಳಿಗಿದ್ರೆ ಕಮ್ಮಿ ಹಾಕ್ಬೋದು. ಈ ಥರ ನಾವು ಎಲ್ಲಷ್ಟು ಬರ್ಚೊಂಡು ಅದರೊಳಗೆ ನೀರು ಹಾಕಿ ಅಮ್ಮ ಎಲ್ಲಷ್ಟು ಬರ್ಚೊಂಡು ಅದರಲ್ಲೇ ಹಾಕ್ತಾ ಇದ್ದಾರೆ. ಇವಾಗ ಈ ಖಾರ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಹಿಟ್ಟಲ್ಲಿ ಹಾಕಿ ತುಸು ನೀರು ತೊಗೊಂಡು ಚೆನ್ನಾಗಿ ವೆಜಿಟೇಬಲ್ಸ್ ಮತ್ತಂದರೆ ಕಾಯಿಪಲ್ಯ ಅನ್ಬೋದು ಮತ್ತಂದರೆ ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಮಿಕ್ಸ್ ಮಾಡ್ಕೊಂಡ ಮೇಲೆ ನಾವು ಕಡ್ಲೆ ಹಿಟ್ಟು ಇದ್ರ ಮೇಲೆ ಬೆರೆಸಬೇಕು. ಸೊ ಫಸ್ಟ್ ಆಫ್ ಆಲ್ ಅದು ಫಸ್ಟಲ್ಲಿ ಬೆರೆಸಿಲ್ಲ, ಇದು ಲಾಸ್ಟಾಗಿ ಬೆರೆಸ್ಬೇಕಂತ ಈ ಸೋಸ್ ಹಿಟ್ಟಿದ್ದು ಕಡ್ಲೆ ಹಿಟ್ಟು ಏನದೆ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 1 ಟೇಬಲ್ ಸ್ಪೂನ್ ಇಲ್ಲ ಅಂದರೆ 4 ಟೇಬಲ್ ಸ್ಪೂನ್ ಇರ್ಬೋದು. ಇದು ತುಸು ಹಾಕಿದ್ರೆ ಟೇಸ್ಟ್ ಕೊಡುತ್ತೆ. ಸೊ ಈ ಥರ ಹಾಕಿದ್ದೀವಿ. ಈಗೆಲ್ಲಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಇದು ನೀವು ನಿಮ್ಮ
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಅದಕ್ಕೆ ಚೆನ್ನಾಗಿ ಕಲಿಸಿ ಇಡೋಣ. ನಾದಿಡಬೇಕು, ಗಟ್ಟಿಯಾಗಿ ಇರಬೇಕು ಫ್ರೆಂಡ್ಸ್. ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಇದರಲ್ಲಿ ನಾವು ಚೆನ್ನಾಗಿ ಕೂಡಿಸಿ ಇದಕ್ಕೆ ಹಿಟ್ಟನ್ನು ನಾದ್ಕೊಂಡು ಬಿಡೋಣ ಫ್ರೆಂಡ್ಸ್. ಇದರಲ್ಲಿ ಜಾಸ್ತಿ ಟೈಮ್ ಇರೋದಿಲ್ಲ, ಅಷ್ಟೇ 5 ಮಿನಿಟ್ಸ್ ರೆಸ್ಟ್ ಕೊಟ್ಟು. ಇದು ಪರೋಟ ಮತ್ತು ತಾಳಿಪಟ್ಟ ಅಂತ ಅಂತಾರೆ, ನಮ್ಮ ಅಚ್ಚ ಕನ್ನಡದಲ್ಲಿ ಮಾಡ್ತಾರೆ. ಸೊ ಈ ಥರ ಎಲ್ಲಷ್ಟು ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಆಗಿದೆ ಫ್ರೆಂಡ್ಸ್. ಸೊ ಅದಕ್ಕೆ ತುಸು ನೀರು ಹಾಕಿ ಚೆನ್ನಾಗಿ ಮಿದ್ಕೊಂಡು ಮಾಡಿದ್ದೀವಿ ಫ್ರೆಂಡ್ಸ್. ನೆಕ್ಸ್ಟ್ ಆಗಿ ನಾವು 5 ಮಿನಿಟ್ಸ್ ಅಷ್ಟೇ ಅದಕ್ಕೆ ರೆಸ್ಟ್ ಕೊಡೋಣ. ಚೆನ್ನಾಗಿ ಪ್ಲಾಸ್ಟಿಕ್ ಮೇಲೆ ಇಟ್ಟು ತೀಡಿ ಈ ಥರ ಹಾಕ್ಕೊಂಡು ಬಿಡಬೇಕು. ಮತ್ತು ಚೆನ್ನಾಗಿ 2 ಕಡೆ ಎಣ್ಣೆ ಹಚ್ಚಿ ಬೇಯಿಸಬೇಕು. ಈ ಥರ ಟೇಸ್ಟಿಯಾಗಿ ಪರೋಟ ಇಲ್ಲ ಅಂದರೆ ದಪಾಟಿ ರೆಡಿ ಆಗುತ್ತೆ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನನ್ನ ಈ ವಿಡಿಯೋ ಮತ್ತು ರೆಸಿಪಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಾಗೆ. ಥ್ಯಾಂಕ್ ಯು.